Hello, welcome to Dr. Gaming ಚಾನಲ್. ಸ್ವಾಗತಂ ಸುಸ್ವಾಗತಂ. ಎಷ್ಟೊಂದು ದಿನ ಆಗ್ಬಿಟ್ಟತ್ತ ನಾನು ಗೇಮ್ ಓಪನ್ ಮಾಡಿದೆ. ಅಲ್ಲಿ ನಾನು ಡೈಮಂಡ್ 4ಅಲ್ಲಿದ್ದೆ. ಒಂದು 20+ ಆಯಿತು, 27 ಮೈನಸ್ ಆಯಿತು, 6 ಮೈನಸ್ ಆಯಿತು. ತಡೆಯೋಕ್ಕಾಗಲಿಲ್ಲ. ಅಯ್ಯೋ ಏನು ಮಾಡೋದಪ್ಪ ಅಂದ್ಕೊಂಡು ಕೆಲವೊಂದ್ಸಲ ಆಟ ಬಿಟ್ಟು ಹೊಂಟೋಗೋದು ಹಂಗಾಯ್ತಿತ್ತು. ಅದರಿಂದ ನಾನು ಒಂದು ಡಿಸೈಡ್ ಮಾಡ್ಕೊಂಡೆ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಆಡೋಣ ಅಂತ. ನಾನು ಅಂದ್ಕೊಂಡೆ ಈ ಸಲ ಆದರೂ ಹೀರೆಗೆ ಹೋಗಲೇಬೇಕು ಅಂದ್ಕೊಂಡು ನಾನು ಮತ್ತು ನಮ್ಮ ಫ್ರೆಂಡು ಇವತ್ತು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಗೇಮ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಬತ್ತು ಲಾಬಿ ಬತ್ತು. ಅದಕ್ಕೆ ಸ್ಟಾರ್ಟ್ ಆಗಿ ನಾವು ಯೋಚನೆ ಮಾಡ್ತಿದ್ವಿ ಈ ಸಲ ಪಕ್ಕ ಹೀರೆಗೆ ಹೋಗಲೇಬೇಕು ಅಂತ. ಓಕೆ, ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ನಾನು ಮತ್ತು ನಮ್ಮ ಫ್ರೆಂಡ್ ಅಂದ್ಕೊಂಡ್ವಿ ಯಾವ್ದಾರು ಹೋಗ್ಬಿಟ್ಟು ಸೇಫಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಲೋಟ್ ಮಾಡ್ಕೊಂಡು ಈ ಸಲ ಆದರೂ ಹೀರೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ದಿನ ರಾತ್ರಿ ಆಗಲೇ ಇಲ್ಲ ಹೀರೆಗೆ ಹೋಗೋದ್ರಿಂದ ಸೇಫಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಲೂಟ್ ಮಾಡ್ಕೊಂಡು ಹೆಂಗಾರ ಮಾಡಿ ಈ ಸಲ ಆದರೂ ಹೀರೆಗೆ ಹೋಗ್ಬೇಕಂತ ನಾನು ಮತ್ತು ನನ್ನ ಫ್ರೆಂಡು ಸೇಫಾಗಿರೋ ಜಾಗಕ್ಕೆ ಇಟ್ಕೊಂಡ್ವಿ. ಓಕೆ, ಇಳಿದುಬಿಟ್ಟಾದಮೇಲೆ ನನಗೆ ಊಟಿಪಿಕ್ ಮತ್ತು ವಿಕ್ಟರ್ ಗನ್ ಸಿಕ್ತು. ಓಕೆ, ಇನ್ನೂ ಸ್ವಲ್ಪ ಲೂಟ್ ಮಾಡಿ ನಂಗೆ ಅಷ್ಟೇನು ಇಷ್ಟ ಇಲ್ಲ ಅಂದ್ಕೊಂಡು ನಾನು ಇನ್ನೂ ಸ್ವಲ್ಪ ಲೂಟ್ ಮಾಡ್ತಿದ್ದೆ. ಆದಷ್ಟು ಹೆಂಗ ಮಾಡಿ ಈ ಸಲ ಆದರೂ ಹೀರೆಗೆ ಹೋಗೋಣ ಅಂತ. ನಮ್ಮ ಫ್ರೆಂಡ್ ಇಲ್ಲೊಬ್ಬ ಎನಿಮಿ ಇದ್ದೇನಂತ ನಾನು ಹೋದೆ. ಅಲ್ಲಿ ಫೈರ್ ಮಾಡ್ತಿದ್ರು. ಊಟಿಪಿಕ್ ತಗೊಂಡು ಅವನ್ನ ನಾಕ್ ಮಾಡಿದೆ. ಹೆಂಗ ಅವನ ಈಸಿಗೆ ನಾಕ್ ಮಾಡಿಬಿಟ್ಟು ಆಮೇಲೆ ಕಿಲ್ ಮಾಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಯಾರೊಬ್ಬ ಇತ್ತಿಂದ ಹೊಡೆದ ಗ್ಲೋ ವಾಲ್ ಹಾಕೊಂಡೆ. ಅವನು ಕೂಡ ಗ್ಲೋ ವಾಲ್ ಹಾಕೊಂಡೆ. ನನಗೆ ಫಸ್ಟ್ನೇ ಕಿಲ್ ಸಿಕ್ತು. ಇನ್ನೊಬ್ಬ ಯಾರೊಬ್ಬ ಇಳಿತಿದ್ದ ಅಂದ್ಬಿಟ್ಟು ನಾನು ಹೋದೆ. ಆದರೆ ನಮ್ಮ ಫ್ರೆಂಡ್ ಅವ್ರಿಗೆ ಕಿಲ್ ಸಿಕ್ತು. ಯಾರೋ ಇಳಿತಿದ್ದ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹೊಡ್ಕೊಂಡ್ರು. ಓಕೆ ಅಂದ್ಬಿಟ್ಟು ನಾನು ಎದುರುಗಡೆಯಿಂದ ಯಾರೊಬ್ಬ ಹತ್ತಿಂದ ಎದುರುಗಡೆಯಿಂದ ಹೊಡೆದ. ನಾನು ಅವನ್ನ ಕಿಲ್ ಮಾಡ್ಕೊಂಡು ಹೋದೆ. ಆಮೇಲೆ ಇನ್ನೊಬ್ಬ ನಮ್ಮ ಫ್ರೆಂಡಲ್ಲಿ ಇನ್ನೊಬ್ಬ ಅಲ್ಲಿ ಓಡ್ತಿದ್ದ ಅಂತ ಹೋದೆ. ಅಲ್ಲಿ ಸಿಗಲಿಲ್ಲ ಅಂದ್ಕೊಂಡೆ. ಈಗ ಸಿಕ್ತಾ ನನಗೆ. ಆಮೇಲೆ ಹೋಗ್ಬಿಟ್ಟು ಅವನ್ನ ನಾಕ್ ಮಾಡಿಬಿಟ್ಟು ಕೀಲ್ ಮಾಡಿದೆ. ಇನ್ನೊಂದು ಸ್ವಲ್ಪ ಇದು ಮಾಡ್ಬೇಕಾರೆ ಹಿಂದೆಯಿಂದ ಬಂದು ನಂಗೆ ಹೊಡೆದ. ಓ ಶೆಟ್ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡಿಗೆ ಹೇಳ್ದೆ ನನ್ನ ಬೇಗ ರಿವೈವ್ ಮಾಡೋಂತ. ಅವನು ಕೂಡ ಅಷ್ಟೇ ಒಂದು ಟೀಮ್ ವೈಪನ್ ಮಾಡ್ದ. ಆಮೇಲೆ ನಾನು ಮತ್ತು ನಮ್ಮ ಫ್ರೆಂಡ್ ಅಂದ್ಕೊಂಡು ಇದು ಬಂದು ಸೇಫ್ ಜಾಗ. ಯಾರೋ ಬಲ ಅಂದರೆ ಇಷ್ಟೊಂದು 5 ಜನ ಸ್ಕ್ವಾಡ್ ಬಂದಿದ್ದಾರೆ. ಗೊತ್ತಿಲ್ಲ ಎಷ್ಟು ಜನ ಇರ್ಬೋದು ಅಂತ. ಆದರೆ ನೋಡಿದ್ರೆ ಇಷ್ಟೊಂದು ಜನ ಫೈರ್ ಮಾಡ್ತಾರೆ. ನಾನಂದೆ ನಮ್ಮ ಫ್ರೆಂಡ್ಗೆ ಹೋಗ್ಬಿಟ್ಟು ನಾನು ರಿವೈವ್ ಮಾಡು ಬೇಗ ಅಂತ. ನೋಡಿ ಇಷ್ಟೊಂದು ಜನ ಇದ್ದಾರೆ ಅಂದರೆ ನಮ್ಮ ಫ್ರೆಂಡು ಅಷ್ಟೇ. ಅವನು ಕಿಲ್ ಮಾಡೋಕ್ಕೆ ನೋಡ್ದೆ, ಆಗಲಿಲ್ಲ. ಎಲ್ಲ ಗ್ಲೋ ವಾಲ್ ಹಾಕೊಂಡು ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಬಂದರು. ನಾನು ಅಂದ್ಕೊಂಡು ಸೇಫ್ ಜಾಗ ಅಂದ್ಕೊಂಡೆ. ನಾನು ಅಂದ್ಕೊಂಡು ನೋಡ್ರಿ ಎಷ್ಟೊಂದು ಜನ ಎನಿಮಿ ಇದ್ರು. ಸ್ಕ್ವಾಡ್ಸ್ಗಳೇ ಬರ್ತಾರೆ ನಾನಂತೆ. ನಮ್ಮ ಫ್ರೆಂಡ್ಗಂದೆ ಹೋಗ್ಬಿಟ್ಟು ನಾನು ಬೇಗ ರಿವೈವ್ ಮಾಡೋ ಅಂತ. ಇಲ್ಲೊಬ್ಬ ಎನಿಮಿ ಇದ್ದ, ಅವನ್ನ ನಾಕ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ ಹೋಯ್ತಾ ಯಾರೊಬ್ಬ ಎನಿಮಿ ಕಾಣಿಸ್ತಾ ಅಂದ್ಬಿಟ್ಟು ನಮ್ಮ ಫ್ರೆಂಡು ಗನ್ ಎತ್ಕೊಂಡು ಹೊಡೆಯೋಷ್ಟರಲ್ಲಿ ಅವನೇ ನಮ್ಮ ಫ್ರೆಂಡ್ನ ನಾಕ್ ಮಾಡ್ಬಿಟ್ಟ. ನಾನಂದೆ ಓ ಶೆಟ್ ಅಂದ್ಬಿಟ್ಟು ಯಾರೊಬ್ಬನ ಇಂಟರ್ನೆಟ್ಟೇ ಇಲ್ಲ. ನಮ್ಮ ಫ್ರೆಂಡು ಸೊಟ್ಟೋಗ್ಬಿಟ್ಟ. ಇನ್ನೊಬ್ಬ ಇರೋದು. ನಾನು ಅಂದ್ಕೊಂಡು ಅಯ್ಯೋ ಇವಾಗಾದ್ರೂ ಹೋಯ್ತಲ್ಲಪ್ಪ ಥೂ ಅಂತ ನಾನು ಅಂದ್ಕೊಡೋ ಪ್ರಕಾರ ಈ ಸಲ ಆದರೂ ಹೋಯ್ತಪ್ಪ. ಮತ್ತು 27 ಮೈನಸ್ ಆಯ್ತದೆ, 30 ಮೈನಸ್ ಅದು ಅಂದ್ಕೊಂಡು ನೋಡಿದ್ರೆ ನಂಗೆ ಫುಲ್ ಅಪ್ಸೆಟ್ ಆಗ್ಬಿಟ್ಟಿತ್ತು. ಅಯ್ಯೋ ಇಷ್ಟೊಂದು ಅಪ್ಪ ಅಂದ್ಬಿಟ್ಟು ಇವ್ನು ನೋಡಿದ್ರೆ ನೆಟ್ವರ್ಕೇ ಇಲ್ಲ, ಇಂಟರ್ನೆಟ್ಟೇ ಇಲ್ಲ ಅಂದ್ಕೊಂಡು ನಾನು ಫುಲ್ಲು ಬೇಜಾರಾದೆ. ಆಮೇಲೆ ಇವನು ಎಲಿಮಿನೇಟ್ ಆಗೋದ ನಾನು ಅಂದ್ಕೊಂಡು ನೋಡೋಣ ಎಷ್ಟು ತುಂಬಿರ್ಬೋದು ಅಂದ್ಕೊಂಡು ನೋಡಿದ್ರೆ ಫೈನಲಿ ಹೀರೋಯಿಕ್ ಹೋದೆ. ಆದರೂ ನನಗೆ ಭೂಯ ಸಿಗಲಿಲ್ಲ. ಕೊನೆಗೂ ಹೀರೋಯಿಕ್ ಓದೆ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ನಿಮಗೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಗೋಲ್ಡನ್ ಡೇಸ್ 90s ಕಾರ್ಟೂನ್ನ ಹೋಗ್ಬಿಟ್ಟು ಎಲ್ಲರೂ ಫಾಲೋ ಮಾಡಿಬಿಟ್ಟು ನನಗೆ ಸ್ವಲ್ಪ ಖುಷಿ ಆಯಿತು. ಅಂದರೆ ಹೀರೆಗೆ ಹೋದ್ನಲ್ಲ ಅಂತ ಖುಷಿ ಆಯಿತು. ಅದು ಸ್ವಲ್ಪ ಬೇರೆ ಅಂದರೆ ಭುಯ್ಯ ಹೊಡೆಯೋಕ್ಕಾಗಲಿಲ್ಲ ಅಂತ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೊಡೆಯೋಣ ಅಂದ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.